ಹೊರಟಿದ್ದೀವಿ. ಮೈಸೂರು ಹೋಗ್ತಾ ಇದ್ದೀವಿ. ಆಲ್ರೆಡಿ ಬೆಳಗ್ಗೆ ಬೇಗನೆ 6 ಗಂಟೆಗೆಲ್ಲ ಹೊರಟು ಬಂದ್ವಿ. ಸುಮಾರು ಅರ್ಧ ತಲುಪಿದ್ದೀವಿ ಇವಾಗ. ಇವತ್ತು ನಿಶ್ಚಿತ್ಗೆ ಮೈಸೂರು ತೋರಿಸೋಣ ಅಂತ ಹೊರಟು ಬಂದ್ವಿ. ನಾವೇ 3 ಜನ ಬಂದಿದ್ದು, ಯಾರೂ ಬರಲಿಲ್ಲ, ಎಲ್ಲ ರಜೆ ಇಲ್ಲ ಅಲ್ಲಿ ಇಲ್ಲಿ ಅಂತ ಆಯಿತು. ಸ್ವಲ್ಪ ಫಂಕ್ಷನ್ ಎಲ್ಲ ಇತ್ತು ಊರಲ್ಲಿ, ಹಾಗಾಗಿ ಮತ್ತು ಬೇಸಿಗೆ ರಜೆಯಲ್ಲಿ ಅವನಿಗೇನಾದ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ, ಹಂಗೆ ಅಂತೇಳಿ ಹೊರಟು ಬಂದಿದ್ದೀವಿ. ಇಲ್ಲಿದ್ದಾವೆ, ಕಾರು ಓಡಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳ್ರಿ. ಮಾರ್ನಿಂಗ್. ಮತ್ತೆ ನೋಡೋಣ ಎಲ್ಲೆಲ್ಲ ಹೋಗ್ತೀವಿ ಅಂತ ಇನ್ನೂ ಪ್ಲಾನ್ ಮಾಡ್ಕೊಂಡಿಲ್ಲ. ಹೋದ್ಮೇಲೆ ನೋಡಬೇಕು ಯಾವುದೆಲ್ಲ ಹತ್ರ ಪ್ಲೇಸ್ ಇದೆ ಅದಕ್ಕೆಲ್ಲ ಹೋಗಿ ಬರೋಣ ಅಂತ. ಮತ್ತೆ ಇನ್ನೆಂತ ಇಲ್ಲ, ನೆಕ್ಸ್ಟ್ ಎಲ್ಲಾದರೂ ತಿಂಡಿ ಎಲ್ಲ ತಿಂದ್ಬಿಟ್ಟು ಮೈಸೂರು ಕಡೆ ಹೋಗೋಣ ಅಂತ. ಎಲ್ಲಿದ್ದೀವಪ್ಪ ಇವಾಗ ನಾವು? ಹುಣಸೂರು ತಲುಪಿದ್ದೀವಿ. ಮತ್ತೆ ಮುಂದಕ್ಕೆ ಹೋಗಬೇಕು. ನಿದ್ದೆ ಸರಿಯಾಗಿಲ್ಲ 2-3 ದಿನದಿಂದ. ಅಲ್ಲಿ ಇಲ್ಲಿ ತಿರ್ಗೋದು ಬರೋದು, ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಬೇಗ ಎದ್ದೇಳೋದು, ಹಾಗಾಗಿದೆ. ಒಂದು ವಾರ ಫುಲ್ ಎಲ್ಲ ಕಡೆ ತಿರುಗಿ ಈ ಸಲದು ಸಮ್ಮರ್ ಹಾಲಿಡೇಸ್ನ ಕಂಪ್ಲೀಟ್ ಮಾಡೋಣ ಅಂತ ಈ ಸಲನೇ ಪ್ಲ್ಯಾನ್ ಮಾಡಿ ಬಂದಿರೋದು. ಇಲ್ಲಿವರೆಗೂ ನಾವು ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ತಿರ್ಲಿಲ್ಲ. ಫಂಕ್ಷನ್ ಅದಿದ್ದು ಅಂತ ಇರ್ತಿತ್ತು, ಮದುವೆ ಆ ಥರ ಇದಕ್ಕೆ ಬರ್ತಿದ್ವಿ. ಈ ಸಲ ಸ್ವಲ್ಪ ರಜೆ ಹಾಕಿ ಅವನು ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಎಲ್ಲ ಪ್ಲೇಸ್ ಎಲ್ಲ ನೋಡಿದರೆ ಅವನಿಗೂ ಗೊತ್ತಾಗುತ್ತೆ ಅಂತೇಳಿ ಕರ್ಕೊಂಡು ಬಂದಿರೋದು. ನೋಡೋಣ ಮುಂದಕ್ಕೆಲ್ಲ ಏನೆಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೇನೆ ನಾವು ಸ್ವಲ್ಪ ಎಂಜಾಯ್ ಮಾಡೋಕೆ ಹೋಗ್ಬೇಕಲ್ಲ. ಬಂದು ಬರೀ ವೀಡಿಯೋನ ಮಾಡ್ಕೊತಾ ಕೂತ್ರೆ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ನೋಡೋಣ, ನನಗೂ ಸ್ವಲ್ಪ ಮುಂದಕ್ಕೆ ಮೆಮೊರಿ ಇರುತ್ತೆ. ಬೆಳಗ್ಗೆ ಬೇಗ ಹೊರಟಿದ್ರಿಂದ ನಾವು ಬೇಗನೆ ಮೈಸೂರು ಸಿಟಿ ಬಂದು ತಲುಪಿದ್ವಿ. ಇಲ್ಲಿ ಬರುವಾಗ ತುಂಬಾನೇ ಖುಷಿ ಆಗೋದು ಅಂದ್ರೆ ತುಂಬಾನೇ ಕ್ಲೀನ್ ಆಗಿರುವಂತ ಮೈಸೂರು ಸಿಟಿ ನೋಡೋದು. ಹೌದು, ಮೈಸೂರಿಗೆ ಬಂದ್ವಿ. ಇವಾಗ ನಾವು ಅಕ್ವಾವರ್ಲ್ಡ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಖುಷಿಯಲ್ಲಿದ್ದಾನೆ. ಸೌಂಡ್ ಹೌದೌದು, ಚೆನ್ನಾಗಿದ್ಯಾ? ಬಂದ ತಕ್ಷಣ ಲಿಶಿತ್ಗೆ ಮೀನುಗಳನ್ನ ನೋಡಿ ತುಂಬಾನೇ ಖುಷಿಯಾಗೋಯ್ತು. ಅಂದ್ರೆ ಅಷ್ಟೊಂದು ವೆರೈಟಿ ಮೀನುಗಳಿದೆ. ಆ ಕಲರ್ ನೋಡೋದಿಗೆ ಎಲ್ಲರಿಗೂ ಕೂಡ ಖುಷಿ ಆಗತ್ತೆ. ಒಳಗಡೆ ಹೋದ್ರೆ ಅಲ್ಲಿ ನೀರಿನ ಸೌಂಡು ಹಾಗೆ ಸಾಂಗ್ ಎಲ್ಲ ಹಾಕಿದ್ರು. ಆ ಸೌಂಡ್ ಅಲ್ಲಿ ನಾವು ಮಾತಾಡಿದ್ದೇನು ಕೂಡ ಕೇಳಿಸೋದೇ ಇಲ್ಲ.
ಇಷ್ಟೆಲ್ಲ ನೋಡಿ ಆದ್ರೂನು ಲಿಶಿತ್ಗೆ ಸಮಾಧಾನ ಇರಲಿಲ್ಲ. ಫಸ್ಟ್ ನಾವು ಮೀನ್ಗೆ ಫೀಡ್ ಮಾಡಿದ್ವಲ್ಲ ಅಲ್ಲಿಗೆ ಮತ್ತೆ ಹೋಗೋಣ ಅಂತ ಮತ್ತೆ ರಿಟರ್ನ್ ಬಂದ್ವಿ. ಮತ್ತೆ ಫುಡ್ ತಗೊಂಡು ಆ ಮೀನ್ಗಳಿಗೆಲ್ಲ ತಿನ್ಸಿದ್ಮೇಲೆ ಅವನಿಗೆ ಸಮಾಧಾನ ಆಗಿದ್ದು. ಮಕ್ಕಳನ್ನ ಕರ್ಕೊಂಡೋದ್ರೆ ಹೇಗೆ ಅಂತಂದ್ರೆ ಕೆಲವೊಂದ್ ಕಡೆ ಹಠ ಹಿಡ್ಬಿಡ್ತಾರೆ, ನಾವು ನೋಡಿದ್ದೇ ಆಗ್ಬೇಕು ಅಂತ. ನಾವು ನೋಡ್ ಬಂದಿದ್ವಲ್ಲ ಮತ್ತೇನಕ್ಕೆ ರಿಟರ್ನ್ ಹೋಗೋದು ಬೇಡ ಅಂತ ಹೇಳಿ. ಅದು ಒಳಗಡೆ ಇದ್ದಿದ್ದಲ್ಲ ಹೇಗೋ ಆಯ್ತು. ಹೊರಗಡೆ ಹೋದ್ಮೇಲೆ ಇಲ್ಲ ನಾನು ಹೋಗ್ಬೇಕು ಅಂತ ಹಠ ಮಾಡಿದಿದ್ರೆ ಅಂತೂ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು ಒಳಗಡೆ ಬಂದು ನೋಡಿದ್ದಂತೂ. ಇಲ್ಲಿ ವಿಡಿಯೋಸ್ ಅಲ್ಲಿ ನೋಡೋದಕ್ಕಿಂತನೂ ಒಳಗಡೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಮುಗೀತಲ್ಲ ಕಂದ, ಹೋಗೋಣ. ಅಕ್ವಾ ವರ್ಲ್ಡ್ ನೋಡಿದ್ದಂತೂ ಮುಗೀತು, ಚೆನ್ನಾಗಿತ್ತು. ನೋಡ್ಬೋದು ಒಂದ್ಸಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಪಡ್ತಾರೆ. ಲಿಶಿತ್ ಅಂತೂ ತುಂಬಾನೇ ಇಷ್ಟಪಟ್ಟ. ಅದ್ರಲ್ಲೂ ಹೊರಗಡೆ ಬಂದು ನೋಡಿ ಇಲ್ಲಿ ಒಂದು ಗೊರಿಲಾನ ಸ್ಟ್ಯಾಚ್ಯೂ ಇತ್ತು, ಅದ್ರಲ್ಲಿ ಕುತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ಆನಂತರ ಅಲ್ಲೇ ಪಕ್ಕದಲ್ಲಿರೋ ಸ್ನೋ ಸಿಟಿ ಹೋಗೋಣ ಅಂತ. ಸ್ನೋ ಸಿಟಿ ಪಕ್ಕದಲ್ಲೇನೆ ಮಿರರ್ ಮೇಜ್ ಅಂತ ಇರೋದು, ಎರಡು ಒಂದೇ ಕಡೆ ಇರೋದ್ರಿಂದ ಹೋಗೋದಕ್ಕೂ ಸುಲಭ ಆಯ್ತು. ಹೋಗಿ ನೋಡಿದ್ರೆ ಸ್ನೋ ಸಿಟಿಲಿ ಅಲ್ಲಿ ಟೈಮಿಂಗ್ಸ್ ಇರುತ್ತೆ, ಅದೊಂದೊಂದು ಬ್ಯಾಚ್ ಪ್ರಕಾರ ಅವರು ಬಿಡೋದು. ಹಾಗಾಗಿ ನಮ್ಗೆ ಬೇಗ ಹೋಗಿದ್ದಕ್ಕೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಮಿರರ್ ಮೇಜಿಗೆ ಬಂದ್ವಿ. ಇಲ್ಲಿ ಟಿಕೆಟ್ ಕೊಟ್ಟು ಒಳಗಡೆ ಬಂದ್ವಿ. ನೋಡಿದ್ರೆ ಬೇಗ ಹೋಗ್ಬಾರ್ದು, ಅವ್ರು ಫಸ್ಟ್ಲೇ ಹೇಳಿದ್ರು ಫಾಸ್ಟ್ ಆಗಿ ಹೋಗ್ಬೇಡಿ, ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ. ನಾವು ತುಂಬಾ ಇದೆ ಏನೋ ಅಂತ, ನಮ್ಗೆ ಟೈಮ್ ಸಾಲಲ್ಲ ಏನೋ ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಆಗಿ ಹೊರಗಡೆ ಬಂದ್ವಿ. ನೋಡಿದ್ರೆ ಒಂದು 10 ನಿಮಿಷದಲ್ಲಿ ಮುಗ್ದೇ ಹೋಯ್ತು. ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿದೆ, ಹಾಗೇನೆ ಸ್ವಲ್ಪ ಲೈಟಿಂಗ್ಸ್ ಇದೆಲ್ಲ ಮಕ್ಳಿಗಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಆ ತರ ಇದೆ. ಬೇಗನೆ ಬಂದ್ಬಿಟ್ವಿ, ಅದೊಂದು ಸ್ವಲ್ಪ ಬೇಜಾರಾಗೋಯ್ತು. ನೋಡೋಣ, ನಿಮ್ಗೆ ಫುಲ್ ಚಳಿ ಅಂದ್ರೆ ಇಷ್ಟ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಾವು ಸಾಕ್ಸ್ ತರೋದು ಮರ್ತೋಯ್ತು, ಅಲ್ಲಿಂದ ಅವರೇ ಕೊಟ್ಟಿದ್ದು ಸಾಕ್ಸಲ್ಲಿ ಸಾಕ್ಸ್ ತಗೊಂಡಿದ್ದಾರೆ. ಚಳಿ ಆಗತ್ತಾ? ಚಳಿ ಆಗತ್ತಾ? ಇಲ್ಲ, 1 hour ಟೈಮ್ ಇರುತ್ತೆ. ಸ್ನೋ ವರ್ಲ್ಡ್ ಅಲ್ಲಿ ಒಳಗಡೆ ಬಂದ್ರೆ ಒಳಗಡೆ ಸಾಕ್ಸ್ ಹಾಕೊಂಡು ಹೋಗ್ಬೇಕು, ಗಂಬೂಟ್ ಎಲ್ಲ ಕೊಡ್ತಾರೆ. ಸಾಕ್ಸ್ನ ನಾವು ಮನೆಯಿಂದ ಕೂಡ ತರ್ಬೋದು. ನಾವು ಮನೆಯಿಂದ ಗಡಿಬಿಡಿಯಿಂದ ಬಂದಿದ್ದು, ಹಾಗಾಗಿ ಸಾಕ್ಸ್ ತರೋದನ್ನೇ ಮರ್ತ್ ಬಿಟ್ವಿ. ಹಾಗಾಗಿ ಒಂದೊಂದು ಪೇರ್ಗೆ 50 ರೂಪಾಯಿ ಕೊಟ್ಟು ಸಾಕ್ಸ್ ತಗೊಂಡ್ವಿ. ಸಾಕ್ಸ್ ಇಲ್ಲದೆ ಒಳಗಡೆ ಅಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನ್ ಮಾಡೋದು ಅಂತ ಸಾಕ್ಸ್ ತಗೊಂಡು ಒಳಗಡೆ ಹೋದ್ವಿ. ಇದು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂತ ಸ್ನೋ, ಆದ್ರೂ ಚೆನ್ನಾಗಿದೆ ಹೋಗೋದಕ್ಕೆ. ಲಿಶಿತ್ಗೆ ಅದೊಂದೇ ತುಂಬಾ ಇಷ್ಟ ಇದ್ದಿದ್ದು, ಸ್ನೋ ಅಲ್ಲಿ ಹೋಗ್ಬೇಕು ನಾನು ಅಂತ. ನೋಡಿ ಇವಾಗ ಫಸ್ಟ್ ಸ್ನೋ ಹೋಗ್ಬೇಕು ಅಂತ ಖುಷಿಯಿಂದ ಬಂದು ಲಾಸ್ಟ್ ಅಲ್ಲಿ ಏನೆಲ್ಲ ಮಾಡ್ತಾನೆ ಅಂತ. ಅವನಿಗೆ ಒಳಗಡೆ ಇರೋದಕ್ಕೆ ಆಗ್ಲಿಲ್ಲ. ಚೆನ್ನಾಗಿದೆ, ಒಂದ್ಸಲ ಬರ್ಬೋದು. ಏನಂತ ಅಂದ್ರೆ ಯಾರಾದ್ರೂ ರಜೆ ಟೈಮಲ್ಲಿ ಬರೋದಾದ್ರೆ ನಾವು ಫಸ್ಟ್ ಅಕ್ವಾ ವರ್ಲ್ಡ್ ಹೋಗಿದ್ವಲ್ಲ ಅಲ್ಲೇನೆ 3 ಕಡೆಗೆ ಟಿಕೆಟ್ ತಗೋಬೇಕು. ಅವಾಗ ಒಂದು 100-200 ರೂಪಾಯಿ ಕಡಿಮೆ ಅಂತಾನೆ ಹೇಳ್ಬೋದು, ಅಷ್ಟು ಕಡಿಮೆ ಆಗುತ್ತೆ. ನಾವು ಸಪ್ರೇಟ್ ಆಗಿ ಪ್ರತಿಯೊಂದ್ ಕಡೆ ಬಂದು ಟಿಕೆಟ್ ತಗೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು. ಒಳಗಡೆ ಅಂತೂ ಫುಲ್ ಚಳಿ. ಆ ಚಳಿಲಿ ಆಟ ಆಡ್ಬೇಕಲ್ಲ ಅಂತ ನಂದು ಏನಾಗಿತ್ತು ಅಂದ್ರೆ ಗಂಬುಟ್ ತೂತಾಗ್ಬಿಟ್ಟಿತ್ತು, ಅದ್ರೊಳಗಡೆಯಿಂದ ಚಳಿ ಬರ್ತಾ ಇತ್ತು. ಮತ್ತೇನ್ ಮಾಡೋದು, ಬಂದ್ಬಿಟ್ಟಿದೀವಲ್ಲ, ಆಟ ಆಡ್ಬೇಕು. ಲಿಶಿತ್ಗೆ ಮೇಯ್ನ್ ಆಗಿ ನಾವೆಲ್ಲ ಹೋಗೋದಕ್ಕಿಂತನೂ ಅವನಿಗೆ ಇಂಥ ಪ್ಲೇಸ್ನೆಲ್ಲ, ಈ ಮಕ್ಳಿಗೆ ಹಾಗೆ ಅಲ್ವಾ, ಈ ತರದ್ದೆಲ್ಲ ನೋಡ್ಬೇಕು ಅನ್ನೋದು ಆಸೆ. ಆದ್ರೆ ಇದು ಆರ್ಟಿಫಿಷಿಯಲ್ ಸ್ನೋ ಆಗಿರೋದ್ರಿಂದ ಸ್ವಲ್ಪ ಗೊತ್ತಾಗತ್ತೆ, ಆದ್ರೆ ಮಕ್ಳಿಗೆ ತೋರ್ಸೋದಕ್ಕೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಾದ್ಮೇಲೆ ಒಂದು ಕೇವ್ ಇದೆ. ಚೆನ್ನಾಗಿದ್ಯಾ ಕಂದ? ನನ್ನ ಮೈ ಮೇಲೆ ಆರಿಸ್ಬಾರ್ದು, ಚಳಿ ಸ್ವಲ್ಪ ಜಾಸ್ತಿ ಇದೆ ಅಲ್ಲ? ಚಳಿ ಜಾಸ್ತಿ ಉಂಟಾ? ಚಳಿ ಕಡಿಮೆ ಇರ್ತಾನೆ, ಸಕ್ಕ ಚಳಿ ಇದೆ. ಒಂದು ಕೇವ್ ಇದೆ ಆಯ್ತಾ? ಐಸು ಅದ್ರ ಒಳಗಡೆಯಿಂದ ಹೊರಗಡೆ ಬರೋದು. ಮೂಗಲೆಲ್ಲ ಇಳಿತಿದೆ ಅಲ್ಲ? ನೋಡಲ್ಲಿ ಸ್ನೋ ವರ್ಲ್ಡ್ ಅಲ್ಲಿ 1 ಗಂಟೆ ಆಟ ಆಡ್ಬೋದು. ಇಲ್ಲಿ ಬಂದು ನೋಡಿ 1 ಗಂಟೆನೂ ಆಗಿಲ್ಲ, ಒಂದು ಅರ್ಧ ಗಂಟೆ ಆಗಿತ್ತು. ಲಿಶಿತದ ಅವತಾರ ನೋಡಿ. ಹೋಗೋಣ, ಆಗ್ತಿಲ್ಲ ಅವನಿಗೆ. ಸಾಕ ಅಳಬಾರ್ದ ಮಗನೆ, ಅಳಬೇಡ. ಆಯ್ತಾಯ್ತು, ಇವಾಗ ಹೋಗೋದಾಯ್ತಾ? ಅಳಬಾರ್ದು, ಸುಮ್ಮನೆ ನಡೀರಿ. ಶಿಟ್ಟು ಹೋಗೇ ಇಲ್ಲ ಕಂದು ಮಣಿದು. ಬಾ. ಸ್ನೋ ಸಿಟಿಯಿಂದ ಮತ್ತೆ ನಾವು ಬಂದಿದ್ದು ಝೂಗೆ. ಝೂ ಅಲ್ಲಿರುವ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗುವ ಅಂತ. ಹಾ ಶಿಟ್ಟು 3 ಲಕ್ಷ ಕೊಡ್ತೀಯಾ? ಅದಕ್ಕೆ 1 ವರ್ಷ ಊಟ ಹಾಕ್ಬೋದಿನಿ. ದುಡ್ಡು ಇದೆಯಲ್ಲ ನಿನ್ನ ಹತ್ರ? 1000 ರೂಪೀಸ್ ಕೊಡು ಸಾಕು.
ಮತ್ತೆ ಬೇಜಾರಾಗಲ್ಲ. ಝೂಗೆ ಬಂದಿದ್ದೀವಿ, ಇವಾಗ ಝೂ ನೋಡಬೇಕು. ಬೇಜಾರು ಮಾಡ್ಕೋಬಾರ್ದು, ಸ್ವಲ್ಪ ಏನು ಬೈಯಂಗಿಲ್ಲಪ್ಪ ಏನು. ಇವಾಗ ನಾವು ಝೂ ಕಡೆಗೆ ಪ್ರಯಾಣ. ಅದು ನವಿಲು, ಅದು ಇನ್ನೊಂದು ಸಣ್ಣದು. ಹೆಂಗೆ ಸೌಂಡ್ ಮಾಡೋದು ಹೇಳು, ಹೆಂಗೆ ಇನ್ನೊಂದ್ಸಲ ಮಾಡು. ಯಾವ್ದಪ್ಪ? ಹಾಂ, ಅವರೆಲ್ಲ ನಿನ್ನ ಫ್ರೆಂಡ್ಸು. ಹಿಂದೂ ಗಾಡ್ ಅಂತ ಹೇಳಿದ್ರಾ? ಎಲ್ಲಿದೆ ಹೇಳು? ಹಾಂ, ಏನದು? ಹನುಮಾನ್ ಅಲ್ವಾ? 98% ಜೆನೆಟಿಕ್ DNA ವಿತ್ ಮೀ. ಹಾಂ, ನೋಡಿದ್ಯಾ? ಸಾಕ, ಹೋಗೋಣ. ಬರೋದಕ್ಕೆ ರೆಡಿ ಇಲ್ಲ, ಪುನಃ ವಾಪಸ್ ಬಂದಿರೋದು. ಒಂದು ಬ್ರೌನ್ ಇದೆ ನೋಡಿ. ಎಂತ ಮಾಡ್ತಿದ್ಯಪ್ಪ? ಯಾವುದು? ಸುಧೀರು, ಆಮೇಲೆ ರಿಷಿ, ಆಮೇಲೆ ಪ್ರಾಚಿ, ಲಾಸ್ಯ, ಕಂದು, ಲಿಶಿತ್ತು, ಲಾಸ್ಯ. ನೋಡು, ಅಲ್ಲ ಅಂದದು ಫ್ರೆಂಡ್ಸ್. ಹಾರ್ಸೋದು ಎಲ್ಲ ಕಡೆ ಹಾರ್ಸೋದು ನೋಡಿ, ಮಣ್ಣೆಲ್ಲ ಹಾರ್ಸೋದು, ಹುಡುಕೋದು. ಹಾಯ್, ಎಷ್ಟು ಚೆನ್ನಾಗಿದೆ. ಸಣ್ಣವು, ಸಣ್ಣ ಸಣ್ಣವು ಇವು ತುಂಬ. ಅದನ್ನೆಲ್ಲ ಬಿಸಾಕ್ಬಿಟ್ಟತಿ ಈ ಕಡೆಗೆ, ಬಿಸಾಕ್ಬಿಡ. ಕಣ್ಣು ಎಷ್ಟು ಚೆನ್ನಾಗಿದೆ, ಅದ್ರ ಕಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಹೌದಪ್ಪಿ, ಫೋಟೋ ತಕೊಳ್ಳಿ ಅಂತ ನಿಂತಿರೋದು ಪೋಸು. ನಮಸ್ತೆ, ನಮಸ್ತೆ. ಹಾಯ್ ಮಾಡೋದು ಎಲ್ಲರೂ. ಹಾಯ್. ಇದು ನೋಡಿ ಆಯ್ತಾ, ಇದು ನನ್ನ ಏಜು. ಯಾರು ಅಂತ ತೋರಿಸ್ತೀನಿ. ಇವರು ನನಗೆ ಅಣ್ಣ ಆಗಬೇಕು. ಅಣ್ಣನೋ ತಮ್ಮನೋ? ಹಾಯ್. ಓ, ನನ್ನ ಅಣ್ಣ ಇದು. ಅಕ್ಕಂದು ನಂದು ಅಣ್ಣ ಅವನು. ಐ, ಆರಾಮ ನೋಡಿ ಪೋಸ್ ಕೊಡೋದು. ಪೋಸು. ಐ ನೋಡ್ರು, ಹಂಗೆ ನೋಡ್ಬೇಕು. ಈ ಕಡೆ ನೋಡಿ. ಕಚ್ಚೋದು. ನೀ ಎಲ್ಲಿ ನೋಡಿದ್ದೆ ಕಂದ? ಇದು ನಂಗೆ ಗೊತ್ತು, ಇದ್ರ ಹೆಸರು ನಂಗೆ ಗೊತ್ತು ನೋಡಿ. ಇದನ್ನ ನಿಜವಾದ್ರಲ್ಲಿ ನೋಡಿಲ್ಲ, ಹೆಸರು ಗೊತ್ತು. ಆಗ್ಲೇ ನೋಡಿದ್ವಲ್ಲ ಅದು. ಅದು ಅದ್ರೆಲ್ಲ ಕಡಿಮೆ ಹೇಳಿದೆಯಲ್ಲ, ಅದ ಅಂದ್ರೆ ಬರೀ ಸಸ್ಯಾಹಾರಿ ಅಲ್ಲ. ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ನೇಕ್ ಅಂತ. ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ನೇಕ್ ಅಂತ ಇದೆ. ಇದಾ? ಇದಕ್ಕಿಂತ ದೊಡ್ಡ ತುಂಬಾ ಇದೆ. ಕಂದು ಇವೆಲ್ಲ ಹೊಳೆಲಿ ಇರುತ್ತಲ್ಲ, ಅದೇ ಅಲ್ಲ? ಹಲ್ಲು ನೋಡಿ ಹೆಂಗಿದೆ ಅಂತ. ಸುಮ್ಮನಿರು, ಫೋನ್ ಹಿಡ್ಕೊಂಡಿದ್ದೀನಿ ನಾನು. ಬಿದ್ದರೆ ಮೊಸಳೆ ಬಾಯಿಗೆ. ಯಾಕಂದ ನೀನು ಊಟ ಮಾಡುವಾಗ ನೀರು ಕುಡಿಯಲ್ಲ, ಅದು ನೋಡಿ. ಸ್ವಲ್ಪ ಅದನ್ನು ತಿನ್ನೋದು, ನೀರು ಕುಡಿಯೋದು, ಮಿಕ್ಸ್ ಮಾಡೋದು. ಏನೂ ಮಾಡಲ್ಲ ಬಂದ್ರು. ಇದು ಯುವರಾಜ ಇದಾ? ಹಂಗೆ ಇದೆಯಲ್ಲ ಸ್ವಲ್ಪ. ಅಮ್ಮ, ಓ, ಝೂ ಅಲ್ಲಿ ನೋಡಿರೋ ಲಾಸ್ಟ್ ಪ್ರಾಣಿ ಇದು ಜಿರಾಫೆ. ಇದು ಲಾಸ್ಟ್, ಇನ್ನು ಮುಗೀತು ಝೂ. ನಾವು ಬೇರೆ ಎಲ್ಲ ಪ್ಲೇಸಿಗೆ ಹೋಗಿದ್ದಕ್ಕಿಂತನೂ ಲಿಶಿತ್ಗೆ ಝೂ ಬಂದು ತುಂಬಾನೇ ಖುಷಿ ಪಟ್ಟ. ಆ ನಂತರ ಟೈಮ್ ಇತ್ತು ಸ್ವಲ್ಪ, ಬಂದಿದ್ದೀವಲ್ಲ ಅರಮನೆನೂ ಕೂಡ ಅವನಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಅರಮನೆಗೆ ಬಂದ್ವಿ. ಏನು ಮಾಡ್ತಿರೋದವ? ಏನು ಮಾಡ್ತಿರೋದು ಕಂದು? ಸುಸ್ತಾಯ್ತು ಶಾಮಿ? ಹೌದು, ಕೇಳೋದು ಬೇಡ. ಆಯ್ತು ಮಗು. ಸ್ಟ್ಯಾಂಡ್ ತಂದಿಲ್ಲ. ಅಯ್ಯೋ,
ಪ್ಯಾಲೇಸಿಗೆ ಹೋಗಿದ್ವಿ. ಫುಲ್ ಏನು ನೋಡೋದಕ್ಕೆ ಬಿಡಲ್ಲ, ಒಂದು 2 ಸ್ಟೆಪ್ ಅಷ್ಟೇ. ಮೊದಲಿನ ಥರ ಎಲ್ಲ ಇಲ್ಲ, ಒಂದು 10-15 ವರ್ಷಕ್ಕೆ ಹಿಂದೆ ಬಂದಿದ್ದು. ಅವಾಗ ಫುಲ್ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಹಾಗೇನೆ ಅಂಬಾರಿನೂ ಕೂಡ ನೋಡ್ಕೊಬರ್ಬೋದಿತ್ತು. ಇವಾಗ ಅಂಬಾರಿನೂ ಕೂಡ ಕಾಣಿಸಲ್ಲ, ಸ್ಕ್ರೀನ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಅಂತೂ ನೋಡಿದ್ವಿ ನಾವಿಬ್ರು ಕೂಡ. ಇವನೊಬ್ಬ ನೋಡಲಿ ಅಂತ ಮುಂದಿನ ತಲೆಮಾರಿಗೆ ಅರಮನೆ ಇವಾಗ ಅನಿಸುತ್ತೆ. ಫುಲ್ ತೋರಿಸ್ತಾರೋ ಇಲ್ಲೋ ಅಂತ ಅನ್ಸೋ ಮಟ್ಟಿಗೆ ಆಗಿದೆ. ಸ್ವಲ್ಪನೇ, ಆದರೆ ಸ್ವಲ್ಪ ಚಾರ್ಜ್ ಜಾಸ್ತಿ ಆಯಿತು ಅಂತಲೂ ಅನಿಸುತ್ತೆ. ಫುಲ್ ಅರಮನೆ ತೋರಿಸೋದಾದರೆ ಅಷ್ಟು ಚಾರ್ಜ್ ಮಾಡ್ಬೋದು. ಸ್ವಲ್ಪನೇ ನೋಡೋದು, ಒಂದು 1/4 ಗಂಟೆನೂ ಇಲ್ಲ, ಅಷ್ಟು ನೋಡ್ಕೊಂಡು ವಾಪಸ್ ಬರಬೇಕು. ಆದರೂ ಪರವಾಗಿಲ್ಲ, ನಮ್ಮ ರಾಜರು ಆಳಿದ ಅರಮನೆಯನ್ನು ನೋಡ್ಕೊಂಡು ಬಂದ್ವಿ. ಹಾಗೆ ಇವನಿಗೆ ಕೂಡ ತೋರಿಸಿದ್ವಿ. ಹೆಂಗಿತ್ತು ಕಂದ? ಚೆನ್ನಾಗಿತ್ತಂತೆ. ಹೋಗುವಾಗ ನಾನು ಅವನಿಗೆ ಹೇಳಿದ್ದು ಅಲ್ಲಿ ಅಂಬಾರಿ ಇದೆ ತೋರಿಸ್ತೀನಿ ಅಂತೆಲ್ಲ. ನೋಡಿದರೆ ಅವನಿಗೆ ತೋರಿಸೋದಕ್ಕೂ ಆಗಿಲ್ಲ. ನಾವಾದರೂ ಕಣ್ಣು ಮುಂದೆ ನೋಡಿದ್ವಿ ಮೊದಲೆಲ್ಲ ಬಂದಾಗ. ಇವಾಗ ಅದೂ ಸಾಧ್ಯ ಆಗ್ತಾ ಇಲ್ಲ. ಅದು ಏನು ಕತೆನೋ ಏನೋ ಗೊತ್ತಿಲ್ಲ. ಮೊದಲೆಲ್ಲ ತೋರಿಸ್ತಾ ಇದ್ರು, ಅದರಲ್ಲೂ ದಸರಾ ಟೈಮಲ್ಲಿ ತೋರಿಸ್ತಾರಂತೆ 1 ಗಂಟೆ ಅಂತ ಹೇಳಿಬಿಟ್ಟು ಅಂತ. ಇವಾಗ ನೋಡಿದರೆ ಅಷ್ಟಕ್ಕೆ ಕ್ಲೋಸು, ವಾಪಸ್ ಬರಬೇಕು. ಬಂದ್ವಿ, ಹಾಗೆ ಒಂದು ಫೋಟೋಸ್ ತೊಗೊಂಡ್ವಿ, ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಇದೊಂದು ನೆನಪಿಗಿರಲಿ ಅಂತ ಫೋಟೋ ತೊಗೊಂಡ್ವಿ ಅಷ್ಟೇ. ಅರಮನೆ ಇವತ್ತಂತೂ ತುಂಬ ಪ್ಲೇಸ್ ಸುತ್ತಬಿಟ್ವಿ. ನಾವು ಬಂದಿದ್ವು ಅಕ್ವಾ ವರ್ಲ್ಡ್ ಮತ್ತು ಸ್ನೋ ಪಾರ್ಕ್ ಇದೆಯಲ್ಲ, ಸ್ನೋ ಪಾರ್ಕ್ ಅಲ್ಲ ಸಾರಿ, ಸ್ನೋ ಸಿಟಿ ನೋಡಿಕೊಂಡು ಇವತ್ತು ಹೋಗೋಣ ಅಂತೇಳಿ. ಆದರೂ ಝೂ ಮತ್ತು ಪ್ಯಾಲೇಸು ಹಾಗೆಯೇ ಅಕ್ವಾ ವರ್ಲ್ಡು ಮತ್ತು ಸ್ನೋ ಸಿಟಿ ಎಲ್ಲ ಕವರ್ ಮಾಡಿದ್ವಿ. ಇವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಬೇಕು, ಭೋಜ ಮನೆಗೆ ಹೋಗಿ ಇವತ್ತು ಮತ್ತೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ 2 ದಿನ ಟ್ರಿಪ್ ಹಾಕಿದ್ದು ಮೈಸೂರಿಗೆ. ಪ್ರವೀಣ್ ಅವರು ಫ್ರೆಂಚ್ ಫ್ರೈಸ್ ತರೋಕೆ ಹೋಗಿದ್ದಾರೆ. ಇವನು ಇವತ್ತು ಹಗಲೆಲ್ಲ ಕೇಳಿದ್ದು, ತಿನ್ನಕ್ಕೆ ಕೇಳಿದ್ದು ಅಂದರೆ ಅದೊಂದೇ, ಮತ್ತೊಂದು ಐಸ್ ಕ್ರೀಮ್ ತಿಂದ ಅಷ್ಟೇ. ಹಾಗಾಗಿ ಫ್ರೆಂಚ್ ಫ್ರೈಸ್ ಎಲ್ಲಿ ಸಿಗುತ್ತೋ ಹುಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇವಾಗ ತಿಂದ್ಬಿಟ್ಟು ಆಮೇಲೆ ನಮ್ಮ ಭೋಜ ಮನೆಗೆ ಹೋಗುವ ಅಂತ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.